ರಾಜ್ಯ ರಾಜಕಾರಣದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಂದು ಕಾಲದಲ್ಲಿ ಗುರುವೇ ನಮಃ ಅಂತ ಇದ್ದ ವ್ಯಕ್ತಿ ಗುರು ನೀ ಯಾವ ಮಹಾ ಅನ್ನೋ ಹಂತಕ್ಕೆ ಬೆಳೀತಾರೆ. ಈಗ ಸನ್ನಿವೇಶ ಮತ್ತೆ ಬದಲಾಗಿದೆ. ರಾಜ್ಯ ರಾಜಕಾರಣದ ಒಂದು ಇಂಟ್ರೆಸ್ಟಿಂಗ್ ಕಹಾನಿಯನ್ನು ತಾವೀಗ ನೋಡ್ತಾ ಇದ್ದೀರಾ. ಗುರುವೇ ನಮಃ ಅಂತ ಇದ್ದ ಅವರು ಗುರುವೇ ನೀನೇನ್ ಮಹಾ ಅಂತ ತಿರುಗಿ ಬಿದ್ದಿದ್ರು. ಗುರು ವಿರುದ್ಧ ಹಠಕ್ಕೆ ಬಿದ್ದು ಸಮುದಾಯಗಳ ಸಂಘಟನೆ ಕಟ್ಟಿ ಪ್ರಬಲ ನಾಯಕರಾದರು. ಅವಕಾಶ ಸಿಕ್ಕಾಗೆಲ್ಲ ತಮ್ಮ ರಾಜಕೀಯ ಗುರುವನ್ನ ಟೀಕಿಸಿ ದಕ್ಕಿಸ್ಕೊಂಡಿದ್ರು ಕೂಡ. ಆದರೆ ಇವತ್ತು ಸನ್ನಿವೇಶ ಬದಲಾಗಿದೆ. ಅವರು ಗುರುವೇ ಗೋವಿಂದ ಅಂತಿದ್ದಾರೆ. ಹಾಗಾದ್ರೆ ಯಾರಿದು ಗುರು ಶಿಷ್ಯರು? ಏನಿದು ಇಂಟ್ರೆಸ್ಟಿಂಗ್ ಕಹಾನಿ? ಕೆಲವೇ ಕ್ಷಣದಲ್ಲಿ. ಓಕೆ, ಹಾಗಾದ್ರೆ ಅವತ್ತು ಗುರುವಿಗೆ ಸೆಡ್ಡು ಹೊಡೆದವರು ಇವತ್ತು ಗುರುವೇ ಗೋವಿಂದ ಅಂತಿದ್ದಾರೆ. ಯಾರದು? ಬರ್ತಾ ಇದೆ ಮತ್ತೊಂದು. ಅಂದು ಗುರುವಿಗೆ ಸೆಡ್ಡು ಹೊಡೆದವರು ಇಂದು ಗುರುವೇ ಗೋವಿಂದ ಅಂತಿರೋರು ಯಾರು ಅಂದ್ರೆ ಅವರು ಬೇರೆ ಯಾರೂ ಅಲ್ಲ, ದೇವೇಗೌಡರ ಶಿಷ್ಯ, ಪ್ರಭಾವಿ ನಾಯಕ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 13 ವರ್ಷದ ಹಿಂದೆ ತಮ್ಮ ರಾಜಕೀಯ ಜೀವನವನ್ನು ಅಂತ್ಯವಾಗಿಸಲು ಯತ್ನಿಸಿದ್ದ ಗುರುವಿನ ಪರವೇ ಬ್ಯಾಟಿಂಗ್ ಮಾಡುವಂತಹ ಸ್ಥಿತಿ. ಇಂದು ಗುರು ಗೌಡ್ರ ಯುದ್ಧ ಭೂಮಿ ತುಮಕೂರಿನಲ್ಲಿ ಶಿಷ್ಯ ಸಿದ್ದರಾಮಯ್ಯನವರು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅಹಿಂದ ಅಸ್ತ್ರವನ್ನು ಬಳಸಿ ಗುರುವಿನ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗುರು ಶಿಷ್ಯರಿಬ್ಬರಿಂದಲೂ ಜಂಟಿ ಪ್ರಚಾರ ನಡೆಯುತ್ತೆ. ತುಮಕೂರಲ್ಲಿ ಗುರು ದೇವೇಗೌಡರ ಪರ ಸಿದ್ದರಾಮಯ್ಯನವರ ಪ್ರಚಾರ ಅನಿವಾರ್ಯನಾ? ಯಾಕೆ ಅನಿವಾರ್ಯ? ಸಿದ್ದು ಪ್ರಚಾರದ ಹಿಂದೆ ಇರುವಂತಹ ರಾಜಕೀಯ ಲೆಕ್ಕಾಚಾರ ಏನು? ಇದೆಲ್ಲವನ್ನ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನೋಡಿ, ಸಿದ್ದರಾಮಯ್ಯನವರ ಬುಟ್ಟಿಯಲ್ಲಿ ಇರ್ತಕ್ಕಂಥ ಮತಗಳು ಯಾವುದು? ಹಾಗಾದ್ರೆ ತುಮಕೂರಿನಲ್ಲಿ ದಲಿತ ವರ್ಗದವರು SC ಸಮುದಾಯ 2,80,000, ಮುಸ್ಲಿಂ ಸಮುದಾಯ 1,80,000, ಕುರುಬ ಸಮುದಾಯ 1,70,000, ಗೊಲ್ಲ ಸಮುದಾಯ 90,000, ತಿಗಳರು 80,000, ಇತರೆ ಸಮುದಾಯ 1.3 ಅಂದರೆ 1,30,000. ಅಲ್ಲಿಗೆ ಅಹಿಂದ ಮತಗಳೇ 9,30,000 ಮತಗಳಿದೆ. ಒಟ್ಟು ಮತದಾರರ ಸಂಖ್ಯೆ ಇರತಕ್ಕಂಥದ್ದು 15,94,703. ಇದರಲ್ಲಿ 70% ಅನ್ಬೋದು, 70% ಓಟು ಸಿದ್ದರಾಮಯ್ಯನವ್ರ ಬುಟ್ಟಿನಲ್ಲೇ ಇದೆ, ಅಂದರೆ ಅಹಿಂದ ಬುಟ್ಟಿನಲ್ಲಿದೆ. ಈ ಮತಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ದೇವೇಗೌಡರು ತಮ್ಮ ಶಿಷ್ಯನನ್ನು ಬಿಟ್ಟು ಅಹಿಂದ ಮತಗಳನ್ನು ತಮ್ಮ ಬುಟ್ಟಿಗೆ ಹಾಕಿಸ್ಕೊಳ್ಳೋದಕ್ಕೆ ಪರಸ್ಪರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಿರ್ಣಾಯಕ ಆಗಿರೋದ್ರಿಂದ ಸಿದ್ದರಾಮಯ್ಯನವರ ಪ್ರಚಾರ ಮಹತ್ವ ಪಡ್ಕೊಂಡಿದೆ. ಕ್ಷೇತ್ರದಲ್ಲಿ 3,50,000 ಲಿಂಗಾಯತರಿದ್ದಾರೆ, 3.2 ಒಕ್ಕಲಿಗರಿದ್ದಾರೆ. ಜಾತಿ ಸಮೀಕರಣದಲ್ಲಿ ಅಭ್ಯರ್ಥಿ ಆಧಾರಿತವಾಗಿ ಎರಡೂ ಸಮುದಾಯದ ಮತಗಳು ಪರಸ್ಪರ ಸಮುದಾಯದ ಪರ ನಿಲ್ಲಬಹುದು ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ. ನಿರ್ಣಾಯಕ ಪಾತ್ರ ವಹಿಸೋರು 1.8 ಲಕ್ಷದಷ್ಟಿರ್ತಕ್ಕಂಥ ಕುರುಬರು, 1.7 ಲಕ್ಷದಷ್ಟಿರ್ತಕ್ಕಂಥ ಮುಸ್ಲಿಮರ ಮತ. ಈ ವರ್ಗವನ್ನು ಸೆಳೆಯೋದಕ್ಕೆ ಸಿದ್ದರಾಮಯ್ಯನವರ ನೆರವು ಬೇಕೇ ಬೇಕು. ಅಲ್ಲದೆ 1 ಲಕ್ಷದಷ್ಟಿರುವ ನಾಯಕ ಸಮುದಾಯ ಹಾಗೂ ಹೆಚ್ಚು ಕಡಿಮೆ ಅಷ್ಟೇ ಸಂಖ್ಯೆಯಲ್ಲಿರ್ತಕ್ಕಂಥ ಗೊಲ್ಲ ಸಮುದಾಯ ಮತ್ತು ನಿರ್ಣಾಯಕವಾಗಿರುವ ದಲಿತ ಸಮುದಾಯದ ಮೇಲೆ ಸಿದ್ದರಾಮಯ್ಯ ಪ್ರಭಾವವಿದೆ. ಆದ್ದರಿಂದ ಸಿದ್ದರಾಮಯ್ಯನವರ ಪ್ರಚಾರ ತುಮಕೂರಿನಲ್ಲಿ ನಿರ್ಣಾಯಕ. ಹೀಗಾಗಿ ತಮ್ಮ ಗುರುವಿನ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ತುಮಕೂರು ಅಖಾಡದಲ್ಲಿ ಗುರುವಿನ ಜೊತೆ ಪ್ರಚಾರವನ್ನು ನಡೆಸ್ತಾರೆ. ರಾಜಕೀಯ ವೈಪರೀತ್ಯ ಅಂದರೆ 13 ವರ್ಷಗಳ ಹಿಂದೆ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ತಮ್ಮ ಶಿಷ್ಯನ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸೋದಕ್ಕೆ ಇದೇ ದೇವೇಗೌಡರು ಪ್ರಯತ್ನ ಪಟ್ಟಿದ್ರು. ಅದೇ ಗುರುವಿನ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಗುರುವಿಗೆ ಗೆಲುವಿನ ಗಿಫ್ಟ್ ನೀಡೋದಕ್ಕೆ ಸಿದ್ದರಾಮಯ್ಯನವರೇ ಶ್ರಮಿಸಬೇಕಾದ ಸ್ಥಿತಿ ಬಂದಿದೆ.